ಬಾವ ಬಂದು ಅಕ್ಕನ್ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ದೆ. ಬರೋ ಶನಿವಾರನೇ ಹಾಕ್ಬೇಕು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನಿಗೆ. ಯಾರಿಗೆ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನಿನ್ ಹಿಂದಿಂದೇನೆ ಸುತ್ತಾ ಇದ್ದಾನಲ್ಲ ಅವನಿಗೆ. ಬಾವ ಅಕ್ಕನ್ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧನ? 40,000 ಬೇಕು, 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮಕ್ಕ ಹಣಕ್ಕೋಸ್ಕರ ವೇಶ್ಯೆ ಮನೆಗೆ ಹೋದ್ಲು. ಅವತ್ತಿಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರ್ಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ, ಸ್ಮಶಾನದಲ್ಲಾಗ್ಬೇಕಿತ್ತು. ನಿಮ್ಮ ಅಕ್ಕನ ಹತ್ರನೇ ಅವ್ರ ಯಜಮಾನ್ರು ಯಾರು ಅಂತ ತಿಳ್ಕೊಂಡು ಹೋಗಿ 4 ಬಡ್ದ. ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು. ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡ್ಲಿಲ್ಲ. ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ. ಯಾರೋ ಯಾವತ್ತೋ ನಾನೇ ನಿನ್ ಮದುವೆ ಆಗ್ಬೇಕು ಅಂತ ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಂಕಟ ಪಡಬೇಡ. ನೋಡು, ಈ ತಟ್ಟೆಗೆ ಬಿಡೋ 4 ದಕ್ಷಿಣೆ ಕಾಸು ನೆಚ್ಕೊಂಡು ಬದುಕ್ತಿರೋ ನಾನು. ನನಗಿಂತ, ನಿನಗಿಂತ, ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು. ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟ ಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಜ್ಞಾಪಕ ಇಡು.